ಶತಮಾನಗಳಿಂದಲೂ ರಂಗೋಲಿಯ ಮೂಲಕ ಹಬ್ಬಗಳಿಗೆ ಬಣ್ಣ ನೀಡುವ ಸಂಪ್ರದಾಯ ನಮ್ಮಲ್ಲಿದೆ. ರಂಗೋಲಿಯಲ್ಲಿ ನಮ್ಮ ದೇಶದ ವೈವಿಧ್ಯತೆ ಗೋಚರಿಸುತ್ತದೆ. ನಮ್ಮ ಭಾರತದ ರೋಮಾಂಚಕ ಸಂಸ್ಕೃತಿಯ ಒಂದು ಬಹಳ ಮುಖ್ಯವಾದ ಭಾಗ ರಂಗೋಲಿ. ಇದು ಅನೇಕ ವರ್ಣಗಳಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಧಾರವಾಡದ ಎಂ.ಆರ್. ಬಾಳೆಕಾಯಿ ಆರ್ಟ್ ಗ್ಯಾಲರಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಮಾತನಾಡಿದ್ದು ಹಾಗೂ ಹಿರಿಯ ಕಲಾವಿದ ಎಂ.ಆರ್. ಬಾಳೆಕಾಯಿ ಅವರು ಮಾತನಾಡಿದ್ದು ಇಲ್ಲಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರಿಗೆ ಇವತ್ತು ಪ್ರಮಾಣ ಪತ್ರವನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂತಹ ಹಿರಿಯರಾದಂತಹ ಶ್ರೀಯುತ ಎಂ.ಆರ್. ಬಾಳೆಕಾಯಿ ಅವರೇ, ಶ್ರೀಯುತ ಆರ್ಯ ಬಾಳೆಕಾಯಿ ಅವರೇ ಹಾಗೂ ದೇವಗೌಡರವರೇ, ರಮೇಶ್ ಬಾಳೆಕಾಯಿ ಅವರೇ, ಸರಳತೆ, ಕಲೆಗೆ, ವ್ಯಕ್ತಿತ್ವಕ್ಕೆ ಮಹತ್ವವನ್ನು ನೀಡಿದಂತಹ ಶ್ರೀಯುತ ಎಂ.ಆರ್. ಬಾಳೆಕಾಯಿ ಸರ್ ಅವರು ಈ ಒಂದು ಗ್ಯಾಲರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ರಂಗೋಲಿ, ರಂಗವಲ್ಲಿ, ರಂಗಾವಳಿ ಶಬ್ದದ ಅರ್ಥವೇ ಬಣ್ಣಗಳ ಒಂದು ರೇಖೆಯ ಸಮೂಹ ಅಥವಾ ಬಣ್ಣಗಳ ಒಂದು ಲೈನ್ ಅಂತ ಹೇಳಬಹುದು. ಬಳ್ಳಿಯಿಂದ ಮಾಡುವಂತಹ ಚಿತ್ರಗಳು ಅಂತ ಹೇಳಬಹುದು. ಅದಕ್ಕೆ ಹಲವಾರು ವ್ಯಾಖ್ಯೆಗಳಿದೆ. ಆದರೆ ಯಾವುದೇ ಇದ್ರೂ ಕೂಡ ಕೊನೆಯಲ್ಲಿ ನಾವು ರಂಗೋಲಿಯನ್ನು ವಿಶೇಷವಾಗಿ ನಮ್ಮ ಹಿರಿಯರಿಂದ ಬಂದಂತಹ ಒಂದು ಕಲೆ, 64 ಕಲೆಯಲ್ಲಿ ಅದು ಕೂಡ ಒಂದು ಕಲೆ, ಚಿತ್ರಕಲೆಯ ಒಂದು ಭಾಗ. ಆ ಒಂದು ಚಿತ್ರಕಲೆಯಲ್ಲಿ ಪರಿಣಿತಿಯನ್ನು ಪಡೆದಂತಹ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಂದರೆ ಅವರಿಗೆ ಆ ರೇಖೆಗಳ ಬಗ್ಗೆ, ಬಿಂದುಗಳ ಬಗ್ಗೆ ಎಷ್ಟು ಒಂದು ತುಡಿತ ಇದೆ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ರಂಗೋಲಿ ನಾವು ನಮ್ಮ ಮನೆಯ ಮುಂದೆ ಬಿಡಿಸ್ತೇವೆ, ವಿಶೇಷವಾಗಿ ಸಹಜವಾಗಿ ಹೇಳುವ ರೀತಿಯಲ್ಲಿ. ಪ್ರೋಗ್ರಾಮಿಗೆ ಇದಕ್ಕೆ ಮಾಡುವ ರಂಗೋಲಿ ಬೇರೆ. ಆದರೆ ಸಾಮಾನ್ಯವಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಬೇರೆ ಸಂಸ್ಕೃತಿಯಲ್ಲಿ ಮೂಡಿ ಬಂದದ್ದು ಏನಂದ್ರೆ ಮನೆಯ ಒಂದು ಅಲಂಕಾರಿಕ ಸಾಧನ ಅಂತ ಹೇಳ್ಬೋದು. ರಂಗೋಲಿ ಇದ್ರೆ ಮನೆಗೆ ಒಂದೇನೋ ಒಂದು ರೀತಿ ಕಳೆ. ಮತ್ತೆ ಹೆಣ್ಮಕ್ಳಿಗೆ ಲಿಂಕ್ ಬರ್ತದೆ. ಅವರು ಪ್ರಚೋದನೆಯಿಂದ ಅವರು ರಂಗೋಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟರ ಮಟ್ಟಿಗೆ ಅವರು ಅದರಲ್ಲಿ ಪರಿಣಿತಿ ಹೊಂದಿದ್ರು ಅಂತಂದ್ರೆ 1961, 62, 63 ಸತತ 3 ವರ್ಷ ಮೈಸೂರು ದಸರಾದೊಳಗೆ ರಂಗೋಲಿ ಹಾಕಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ಗೆದ್ದಿದ್ದಾರೆ. ಆ ರೀತಿ ಅವರಿಗೆ ರಂಗೋಲಿ ಹಾಕುವುದರಲ್ಲಿ ರಂಗೋಲಿ ಒಳಗೆ ಬಹಳಷ್ಟು ಅವರು ಈ ವ್ಯಕ್ತಿಗಳ ಚಿತ್ರಗಳನ್ನು, ಈಗ ಯಾವ ಚಿತ್ರಕಲಾವಿದರಾದಂಥ ಟಿ.ಪಿ. ಅಕ್ಕಿ ಅವರು, ಮಹಾತ್ಮ ಗಾಂಧಿ ಅವರು, ಇಂಥ ಎಲ್ಲರದ್ದು ಬಹಳಷ್ಟು ಮಹಾತ್ಮರದ್ದು ಸಹಿತ ಅವರು ರಂಗೋಲಿ ಒಳಗೆ ಬಿಡಿಸುವಲ್ಲಿ ಬಹಳ ನಿಪುಣತೆಯನ್ನು ಹೊಂದಿದ್ದಾರೆ. ಸೊ ಅವರಿಗೆ ಮತ್ತು ರಂಗೋಲಿಗಿರುವಂಥ ಒಂದು ನೀವು ಮೋಸ್ಟ್ಲಿ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅನ್ನೋ ಉದ್ದೇಶವನ್ನು ನಾನು ಈ ರೀತಿ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ನಮ್ಮ ರಾಷ್ಟ್ರಾದ್ಯಂತದ ಹಬ್ಬದ ಆಚರಣೆ ಮಾಡಿದ ಹಾಗೆ ಆಗುತ್ತದೆ. ಅನೇಕ ವರ್ಣದ ರಂಗೋಲಿಯ ವರ್ಣರಂಜಿತ ಅಭಿವ್ಯಕ್ತಿಗಳ ಮೂಲಕ ಮೆರುಗು ಹರಡಲು ಇದಕ್ಕಿಂತ ಉತ್ತಮ ಸಮಯ ಯಾವುದು ಎಂದು ಬಾಳೆಕಾಯಿ ಅವರು ಹೇಳಿದರು. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಾವು ಕೇಳಿದ್ದೀವಿ. ಆ ಸಂದರ್ಭ ತಕ್ಕಂತೆ ದೇಶದ ಸಂಸ್ಕಾರ ಹೇಳುವಂಥ ದೇಶದಲ್ಲಿ ಪ್ರದೇಶದಲ್ಲಿ ಜನ ಒಂದು ನಮ್ಮ ಭಾರತದಲ್ಲಿ ಒಂದು ಸಂಸ್ಕಾರವನ್ನು ಕಲಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಇಲ್ಲಿಯ ಸಂಸ್ಕಾರಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಸಂಸ್ಕಾರ ಯಾಕಿದೆ ಅಂತ ಹೇಳಿದೆ. ಒಂದು ದೇಶದ ಬೆಳವಣಿಗೆಗೆ, ದೇಶದ ಜನರ ಸಂತೋಷಕ್ಕೆ, ಜನರ ಆನಂದಕ್ಕೆ, ಜನರ ಉಲ್ಲಾಸಕ್ಕೆ, ಜನರ ಒಂದು ಶಕ್ತಿಗೆ ಇದು ದೊಡ್ಡ ಶಕ್ತಿಯಾಗಿ ನಿಲ್ತದೆ. ರಂಗೋಲಿ ಸ್ಪರ್ಧೆ ಆಗಲಿ, ಸಂಗೀತ ಆಗಲಿ, ನಾಟಕ ಆಗಲಿ, ಉದಾಹರಣೆ ಹೇಳಿದೆ ಬೇಕಾದಷ್ಟು ಇದ್ದಾವೆ. ನಮ್ಮ ವಿದ್ಯಾರ್ಥಿಗಳು ಖುಷಿಗೆ ಹೇಳ್ತೀನಿ, ನರೇಂದ್ರ
ಏರ್ದಲ್ಲಿ ಸಜೆಸ್ಟ್ ಮಾಡ್ತಾರೆ. ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ರಂಗೋಲಿ ಬಗ್ಗೆ ಇಲ್ಲೇ ಧಾರವಾಡದಲ್ಲಿ ಆದಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಚೆನ್ನಾಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಲಲಿತ ಕಲೆಗಳು 64 ಲಲಿತ ಕಾರ್ಯಕ್ರಮದಲ್ಲಿ ಕಾವ್ಯ ಕುಸುಮದ ಗೆಳತಿಯರು, ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಹಾಗೂ ಕವಯಿತ್ರಿಯಾದ ಪ್ರೇಮಾ ನಡುವಿನಮನಿಯವರು ಕೂಡ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು.